ಸೊ ನಾನು ಇವತ್ತು ನಿಮಗೆ ನೋಟ್ಬುಕ್ ಮ್ಯಾನುಫ್ಯಾಕ್ಚರಿಂಗ್ ಮಷಿನ್ ಯಾವ ಥರ ಇರುತ್ತೆ ಅನ್ನೋದನ್ನ ಹೇಳ್ತಿದ್ದೀನಿ. ಸೊ ನಮ್ಮಲ್ಲಿ ನೋಟ್ಬುಕ್ ಮ್ಯಾನುಫ್ಯಾಕ್ಚರಿಂಗ್ ಮಷಿನ್ ಸಿಗುತ್ತೆ. ಸೊ ಇದು ನೋಟ್ಬುಕ್ ಮ್ಯಾನುಫ್ಯಾಕ್ಚರಿಂಗ್ ಮಷಿನ್ದ ರಾ ಮೆಟೀರಿಯಲ್ ಇದು. ಸೊ ಈ ಥರ ರಾ ಮೆಟೀರಿಯಲ್ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ನಿಮಗೆ. ಸೊ ನಿಮಗೆ ಈಗ ನೋಟ್ಬುಕ್ ಮಷಿನ್ ಅಂದರೆ 3 ಸೆಟಪ್ ಬರುತ್ತೆ ಯೂಶಲಿ. ಸೊ ಒಂದು ಬಂದು ಇದು ಸ್ಟಿಚಿಂಗ್ ಮಷಿನ್ ಅಂತ, ಇದೆಲ್ಲ ಏನು ಸೆಟಪ್ ಇದೆ ಇದು ನೋಟ್ಬುಕ್ ಸ್ಟಿಚಿಂಗ್ ಮಷಿನ್ ಇಲ್ಲಿ. ಓಕೆ, ನೆಕ್ಸ್ಟ್ ಇದು ಬಂದು ನೋಟ್ಬುಕ್ ಸ್ಕ್ವೇರಿಂಗ್ ಮಷಿನ್ ಅಂತ. ಯಾವ ಥರ ಅಂದರೆ ಈ ನೋಟ್ಬುಕ್ ಈ ಥರ ಮಿಡ್ಲಲ್ಲಿ ಕಟ್ ಆಗುತ್ತಲ್ಲ, ಇದು ನೋಟ್ಬುಕ್ ಸ್ಕ್ವೇರಿಂಗ್ ಮಷಿನು. ದೆನ್ ಇದು ಬಂದು ನೋಟ್ಬುಕ್ ಕಟಿಂಗ್ ಮಷಿನ್. ಇದು ಏನಂದ್ರೆ ಈಗ ಈ ತರ ಏನಿದೆ ಇಲ್ಲಿ, ಇದನ್ನ ನೀವು ಈ ತರ ಕಟ್ ಮಾಡೋದಕ್ಕೆ ಈ ಮಷಿನ್ ಯೂಸ್ ಮಾಡ್ತೀವಿ. ಇದು 3 ಮಷಿನ್ ಕಂಪಲ್ಸರಿ, ಅಂದ್ರೆ ಇದು 3 ಏನ್ ಮಷಿನ್ ಇದೆ ಇದು ನೋಟ್ಬುಕ್ ಮ್ಯಾನುಫ್ಯಾಕ್ಚರಿಂಗ್ ಮಷಿನ್ ಸೆಟಪ್ ಇದು. ಸೊ ಇದು ನೋಡಕ್ಕೆ ಚಿಕ್ಕದಾಗಿದೆ, ನೀವು ಆರಾಮಾಗಿ ಮನೆಯಲ್ಲೇ ಒಂದು ಜಾಗದಲ್ಲಿ ಸೆಟಪ್ ಮಾಡಿ ಚಿಕ್ಕದಾದ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡಬಹುದು. ಇನ್ನೊಂದು ಏನಂದ್ರೆ ಜಾಸ್ತಿ ಜನ ಕೇಳ್ತಿರ್ತಾರೆ ಯಾವ ತರ ಅಂದ್ರೆ ಈ ತರ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಯಾವ ತರ ಸೇಲ್ ಮಾಡಬೇಕು, ಮಾರ್ಕೆಟ್ ಹೋಗಿ ಯಾವ ತರ ನಾವು ಸೇಲ್ ಮಾಡಬೇಕು, ಅದು ಆಪ್ಷನ್ ನಮ್ಮ ಹತ್ರ ಇದೆ. ನಾವು ಸೇಲ್ಸ್ ಮಾಡಿ ನಿಮ್ಗೆ ಕೊಡ್ತೀವಿ. ಸೊ ಇನ್ನಷ್ಟು ನಿಮಗೆ ಮಾಹಿತಿಗಾಗಿ ಕೆಳಗಡೆ ಇರೋ ನಂಬರ್ಗೆ ನೀವು ಫೋನ್ ಮಾಡಿ, ಇಲ್ಲಾಂದ್ರೆ ವಾಟ್ಸಪ್ಪಲ್ಲಿ ಹಾಯ್ ಮಾಡಿ, ನೀವು ಮತ್ತಷ್ಟು ಈ ಮಷಿನ್ ಬಗ್ಗೆ ನೀವು ಐಡಿಯಾ ತಗೊಳ್ಳಿ.